ಯಾವುದೇ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನನ್ನೊಂದು ರಿಕ್ವೆಸ್ಟ್ ಸರ್, ಇವತ್ತು ನಮ್ಗೆ ಆ ಮ್ಯೂಸಿಕ್ ಬೇಕಾಗಿತ್ತು, ಇವತ್ತು ಹಾಕಿದ್ ಮ್ಯೂಸಿಕ್. ಓಕೆ ಓಕೆ, ಸರಿ ಸರಿ, ಆಯ್ತು, ಥ್ಯಾಂಕ್ ಯು ಸರ್. ಕಳಿಸಿ. ಉಮಾ ಮೇಡಮ್ ಮಾತಾಡ್ತಾ ಇದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಮೇಡಮ್. ಉಮಾ ಮೇಡಮ್, ಇವತ್ತು ಈಗ ಕೊನೆಗೆ ಹೇಳಿದಂತಹ ಅದ್ಭುತವಾದಂತಹ ಮಾಹಿತಿ ಕೊಟ್ಟಿದ್ರೆ ಬಹಳಷ್ಟು ಚೆನ್ನಾಗಿತ್ತು. ಆಮೇಲೆ ನಿನ್ನೆ ನಾನು ಓದಿದ್ದೆ, ಫ್ರಾನ್ಸ್ ಮತ್ತು ಅಮೆರಿಕಾದಲ್ಲಿ ಈ ಸ್ವಮೂತ್ರ ಏನಿದೆಯಲ್ಲ ಅದನ್ನ ಏನ್ ಮಾಡ್ತಾ ಇದ್ದಾರಂದ್ರೆ, ಫಸ್ಟ್ ಟೈಮ್ ಅದನ್ನ ಬಿಸಿ ಮಾಡೋದು, ಒಂದ್ ಸ್ವಲ್ಪ ಬಿಟ್ಟು ಆಮೇಲೆ ಅದನ್ನ ಮೇಲೆ ಬಂದಿರುವಂತಹ ಕೆನೆ ತರ ಬಂದಿರ್ತಲ್ಲ ಅದನ್ನ ಮತ್ತೆ ತೆಗೆದು ಬಿಡೋದು. ಆ ನಂತರ ಸೆಕೆಂಡ್ ಇನ್ನೊಂದ್ಸಲ ಅದನ್ನ ಬಿಸಿ ಮಾಡೋದು. ಸೆಕೆಂಡ್ ಬಿಸಿ ಮಾಡಿದ್ದನ್ನ ಅದನ್ನ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಂಜೆಕ್ಷನ್ ಬಳಸ್ಕೊಳ್ತಾ ಇದ್ದಾರೆ. ಆಮೇಲಿಂದ ಈ ರೀತಿಯಿಂದ ಬರೀ ಅಷ್ಟೇ ಅಲ್ಲ, ಕೆಮ್ಮು, ನೆಗಡಿ, ಜ್ವರ, ಇನ್ನಿತರ ಕ್ಷಯ ರೋಗಕ್ಕೆ, ಆಮೇಲೆ ಶುಗರು, BP ಇದೆಲ್ಲಕ್ಕೂ ಕೂಡ ಅದನ್ನ ಅವರು ಬಾಟ್ಲಿಯಲ್ಲಿ ಸಂಗ್ರಹಣ ಮಾಡಿ ಅದನ್ನ ಎಲ್ಲರಿಗೆ ಕೊಡ್ತಾ ಇದ್ದಾರೆ ಅವರು. ಅದ್ರ ಬಿಟ್ಟು ಬೇರೆ ಏನು ಮಾಡ್ತಾನೆ ಇಲ್ಲ ಅವರು. ಆಮೇಲೆ ಡೆಲಿವರಿ ಬಗ್ಗೆ ಹೇಳಿದ್ರಿ, ಇವತ್ತು ಸಹಜವಾದಂತಹ ಡೆಲಿವರಿ ಅಂತ ಹೇಳಿದ್ರಿ ತಾವು. ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರಂದ್ರೆ, ಡೆಲಿವರಿ ಸುಮಾರ್ಗೆ ಒಂದು ಟಬ್ನಲ್ಲಿ ಈ ಮೂತ್ರವನ್ನ ಸೇಖರಣೆ ಮಾಡಿ ಅದನ್ನ ಸ್ವಲ್ಪ ಉಗುರು ಬಿಸಿ ಮಾಡಿ ಟಬ್ನಲ್ಲಿ ಚೆನ್ನಾಗಿ ಈ ಸೊಂಟದವರೆಗೂ ಆ ಮೂತ್ರವನ್ನ ಹಾಕೋದು. ಹಾಗೆ ಅಲ್ಲಿ ಯಾವ ಮಹಿಳೆಗೆ ಡೆಲಿವರಿ ಆಗ್ಬೇಕಾಗಿತ್ತಲ್ಲ 2-3 ದಿನ ಆದ್ರೂ ಕೂಡ ಡೆಲಿವರಿ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರಂದ್ರೆ, ಟಬ್ನಲ್ಲಿ ಮೂತ್ರವನ್ನ ಹಾಕಿ ಆ ಮಹಿಳೆಗೆ ಸೊಂಟದವರೆಗೂ ಮೂತ್ರವನ್ನ ಇಟ್ಟು ಅದು ಕೇವಲ 15 ನಿಮಿಷದಲ್ಲಿ ಆ ಮಹಿಳೆಗೆ ಟ್ವಿನ್ಸ್ ಮಕ್ಕಳಾದವು ಗುರುಗಳೇ. ಎಲ್ಲಿ ಇದು ಅಮೆರಿಕದಲ್ಲಿ ಆದಂತಹ ಒಂದು ಘಟನೆ, 1 ವಾರದಲ್ಲಿ ಆದಂತಹ ಘಟನೆ. ಅದನ್ನ ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ಅವ್ರ ಏನ್ ಮಾಡಿದ್ರಂತೆ, ಎಲ್ಲಾ ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಕೂಲಂಕುಷವಾಗಿ ಹೇಳುವಂತಹ ಡಾಕ್ಟರ್ ಯಾರು ಅಂದ್ರೆ ನಮ್ಮ ಭಾರತ ದೇಶದ ಡಾಕ್ಟರ್ ಹೋರಾ ಡಾಕ್ಟರ್ ಅವರು. ಅವರ ಸಲಹೆ ಮೇರೆಗೆ ಇದನ್ನ ಮಾಡಿದ್ರಂತೆ. ಅವ್ರಿಗೆ ಆ ಮಹಿಳೆಗೆ ಸರಳವಾಗಿ 2 ದಿನ ನೋವು ತಿಂದಂತ ಮಹಿಳೆ ಕೇವಲ 15 ನಿಮಿಷದಲ್ಲಿ ಆಕೆ ಡೆಲಿವರಿ ಆಯ್ತಂತೆ. ಅಂದ್ರೆ ಮೂತ್ರಕ್ಕೆ ಅಷ್ಟು ಪ್ರಭಾವ ಇದೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಂದ್ರೆ ಗುರುಗಳೇ, ಇವತ್ತು ಏನೆಲ್ಲ ಮಾರ್ಗವನ್ನ ಮೇಡಮ್ ಅವರು, ನಮ್ಮ ಎಜುಕೇಶನ್ ಟೀಚರ್ ಮೇಡಮ್ ಅವರು ಬಹಳಷ್ಟು ಒಳ್ಳೆ ರೀತಿಯಿಂದ ಪ್ರತಿಯೊಂದು ತತ್ವಗಳನ್ನ, ಶಾಂತಿ ಮತ್ತು ಭ್ರಾಂತಿ ಬಗ್ಗೆನೂ ವಿವರವಾಗಿ ಪ್ರತಿಯೊಂದು ಉದಾಹರಣೆಯನ್ನು ಕೊಟ್ಟು ಅವ್ರು ಹೇಳಿದ್ರು. ಎಷ್ಟು ನಿಜವಾಗೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹಳ ಉತ್ತಮ. ಆಮೇಲೆ ಆ ಮಾರ್ಗ ಏನಿದ್ರು ಕೂಡ ಆ ಪರಿಹಾರ ಕಂಡುಕೊಳ್ಳೋದು ನಮ್ಮಲ್ಲೇ ಇದೆ. ಆ ಪರಿಹಾರದ ಮುಖ್ಯ ಕಾರಣವೇ ಧ್ಯಾನ ಅಂತ ಅನ್ನೋದು ಕೂಡ ಹೇಳಿದ್ರು. ಆಮೇಲೆ ಇವತ್ತು ತಾವು ಮತ್ತು ನಾಗರಾಜ್ ಗುರುಗಳು ಇಬ್ಬರಿಗೂ ಅನಂತ ಕೋಟಿ ಧನ್ಯವಾದಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಕೃಪೆಗೆ ಪಾತ್ರರಾಗಿ ಗುರು ಮುಖೇನ ಉಪದೇಶವನ್ನ ಪಡಿತೀವಲ್ಲ, ಅದು ಕೊನೆಯವರೆಗೂ ನಮ್ಗ ಶ್ರೇಷ್ಠವಾಗಿ ಆ ವಿದ್ಯೆ ನಮ್ಮಲ್ಲಿ ಇರತ್ತೆ ಅಂತ ಹೇಳಿ. ಆಮೇಲೆ ಇನ್ನೊಂದಂದ್ರೆ, 2ನೇದಾಗಿ ನಮ್ಮ ತಾಯಿನೇ ಹುಟ್ಟಿದ ಮೇಲೆ ತೊದಲು ನುಡಿಗಳನ್ನ ತಿದ್ದಿ ಬುದ್ಧಿ ಮತ್ತು ತಪ್ಪು ಹೆಜ್ಜೆಗಳನ್ನ ಇಟ್ಟು ನಡೆಸುವಂತ ತಾಯಿಗೆ ನಮ್ಮ ಅನಂತ ಕೋಟಿ ಪ್ರಣಾಮಗಳನ್ನು. ಆಮೇಲೆ ಇಲ್ಲಿ ಏನಂದ್ರೆ, ಗುರು ರಸ ಸ್ವಕಾರಸ್ತು ರುಕಾರ ಸನ್ನಿವಾರಕ. ನಮ್ಮಲ್ಲಿ ಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನವೆಂಬ ಬೆಳಕನ್ನು ಬೀರುವಂತಹ ಗುರುವಿಗೆ ಎಷ್ಟೋ ನಮನ ಹೇಳಿದ್ರು ಕೂಡ ಕಡಿಮೆ. ಹಾಗಾಗಿ ನಮ್ಮ ಹಿರಿಯರು ಮೂಲ ಕಾರಣದಿಂದಲೂ ಬಂದಾಗ್ಲೂ ಕೂಡ ಒಂದಕ್ಷರ ಕಲಿಸಿದ ಆತನು ಗುರುವೇ. ಗುರುವಿಗೆ ಏನಂದ್ರೆ ನಾವು ದಕ್ಷಿಣೆ ಕೊಡ್ಬೇಕಾಗಿದ್ವಿ. ಏನಂದ್ರೆ ನಾವ್ ಎಲ್ಲಾ ಅವ್ರು ಹೇಳಿಕೊಟ್ಟಂತಹ ತಮ್ಮಲ್ಲಿರುವಂತಹ ವಿದ್ಯೆಯನ್ನ ನಮ್ಗೆ ಧಾರೆ ಎರೆದು ಕೊಡ್ತಾರ. ಅದನ್ನ ನಾವು ಪ್ರತಿಫಲವಾಗಿ ನಾವು ಮಾಡುವಂತಹ ಸಾಧನೆ ಮತ್ತು ಸಮಾಜದಲ್ಲಿ ನಮ್ಗೆ ಸಿಗುವಂತಹ ಗೌರವ, ಇವೆಲ್ಲವೂ ಕೂಡ
ನಾವು ಗುರುವಿನಿಂದ ಕಲ್ತ್ಕೊಳ್ಳಿಕ್ ಸಾಧ್ಯತೆ ಅಂತ ನಾ ಇಲ್ಲಿ ಗುರುವಿನ ಬಗ್ಗೆ ಹೇಳಿದ್ದ. ಆಮೇಲೆ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ನಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಶಿಕ್ಷಕರಿಗೆ ಕೂಡ ಇಲ್ಲಿ ಎಲ್ಲರೂ ಡಾಕ್ಟರ್ಗಳಾಗಿದ್ದಾರೆ, ಮನೆಮದ್ದುಗಳು, ಪ್ರತಿಯೊಂದರಲ್ಲೂ ಕೂಡ ಶಿಕ್ಷಕರೇ. ಆ ಎಲ್ಲಾ ಶಿಕ್ಷಕರಿಗೂ ಕೂಡ ಇಂದು ನಾನು ಗುರು ಸಮನ್ವಯ ದಿನ ಮಾಡುತ್ತಾ ಅವರಿಗೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ನಿವೃತ್ತಿ ಹೊಂದಿದಂತಹ ಎಲ್ಲಾ ಶಿಕ್ಷಕರಿಗೂ ಕೂಡ ನಾನು ಇವತ್ತು ನಮ್ಮ ರಾಧಾಕೃಷ್ಣರ ಅವರ ಹೆಸರನ್ನ ಸ್ಮರಿಸುತ್ತಾ ಇವತ್ತು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ನಮ್ಮ ಕಾರ್ಯಕ್ರಮದ ಪರವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಇಲ್ಲಿವರೆಗೂ ನಮ್ಮ ವಿಜಯಾ ಭಟ್ ಸಹೋದರಿಯವರು ಕುಲಂಕುಷವಾಗಿ ತಮ್ಮ ಎಲ್ಲವನ್ನ ವಿವರವಾಗಿ ಎಲ್ಲರನ್ನ ಹೊಗಳುತ್ತಾ ಹಾಡುತ್ತಾ ಪ್ರತಿಯೊಂದು ವಿಷಯವನ್ನ ಹೇಳಿದ್ರು. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯೋಸ್ಮಿ ಗುರುಗಳೇ, ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇವತ್ತಿನ ಕಾರ್ಯಕ್ರಮ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾಗರಾಜ್ ಸರ್ ಮಾತಾಡ್ಬೇಕಂತಿತ್ತು ಮೇಡಮ್, ಆದ್ರೆ ಸಮಯದ ಅಭಾವ ಎಲ್ಲರಿಗೂ ಬೇಕಲ್ಲ ಸರ್. ಗುರುಗಳು ಕೂಡ ಮತ್ತೆ ಕೆಲ್ಸಕ್ಕೆ ಹೋಗೋರು, ಪ್ರತಿಯೊಬ್ರು ಹೋಗೋರು, ಸೂಕ್ಷ್ಮವಾಗಿ ಅಷ್ಟೇ ಸಾಕು. ಧನ್ಯವಾದ ಎಲ್ಲರಿಗೂ, ಧನ್ಯವಾದ. ನಮಸ್ಕಾರ. ಸರಿ, ಒಬ್ರು ಕೈ ಎತ್ತಿದಾರ, ಒಬ್ಬರು ಕೈ ಎತ್ತಿದ್ದಾರೆ ಸರ್. ವೆನ್ಯೂ ಮೇಡಮ್ ಮಾತಾಡಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗುರುಗಳೇ, ನಿನ್ನೆ ತಮ್ಮ ಸಂಸ್ಥೆ ವತಿಯಿಂದ ವಿಜಯಾ ಮೇಡಮ್ ಅಂತೆ ಅವರೊಬ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ನಮ್ಮ ಫೋನ್ ನಂಬರ್ ತೆಗೆದುಕೊಂಡ್ರು. ಮತ್ತೆ ನೀವು ಎಷ್ಟು ದಿನಗಳು ಇರ್ತೀರಾ ಅಂತ ಕೂಡ ಕೇಳಿದ್ರು ಅವರು. ನಾವ್ ಹೇಳಿದ್ವಿ ಬರ್ತೀವಿ, ನಾವ್ ಇಬ್ರು ಬರ್ತೀವಿ, ಇನ್ನೊಬ್ರು ಕೂಡ ಬೆಂಗಳೂರಿನವರೇ ಇದ್ದಾರೆ, ಅವ್ರು ಕೂಡ ಬರ್ತಾರೆ ಅಂತ ಹೇಳಿದ್ರು. ಅವ್ರ ಹೆಸರು ಕೂಡ ಹೇಳಿ ಅಂತ ಕೇಳಿದ್ರು ಅವರು. ಅಷ್ಟು ಜನರ ಹೆಸರನ್ನ ಹೇಳಿದ್ದೀನಿ. ರೈಟ್ ರೈಟ್. ಓಕೆ ಓಕೆ. ವೆನ್ಯೂ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನಮಸ್ತೆ. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನಾಗರಾಜ್ ಸರ್ ಮತ್ತೆ ರಂಗನಾಥ್ ಗುರುಜಿಗೆ ವಂದನೆ ಹೇಳ್ತಾ ಇದ್ದೀನಿ. ನಿನ್ನೆ ಇಬ್ರು ದಂಪತಿಗಳದ್ದು ವಾಟ್ಸಾಪ್ ಅಲ್ಲಿ ಬಂದಿತ್ತು. ಅವ್ರು ಹಿಂದಿ ಮಾತಾಡ್ತಾ ಇದ್ರು, ನಂಗೆ ಅರ್ಥ ಆಗಿಲ್ಲ. ಅವರು ಕ್ಯಾನ್ಸರ್ ಬಗ್ಗೆ ಈ ತರ ಶಿವಂಬು ಥೆರಪಿ ಮಾಡಿಸ್ಕೊಂಡಿದ್ದಕ್ಕೆ ವಾಸಿ ಆಯ್ತಿದ್ರು. ಅದ್ರದ್ದು ವಿವರಣೆ ನಂಗೆ ನೀಟಾಗಿ ಗೊತ್ತಾಗ್ಲಿಲ್ಲ, ಹಿಂದಿ ಮಾತಾಡ್ತಾ ಇದ್ರು, ಅರ್ಧ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಅದನ್ನ ಕೇಳೋಣ ಅಂದ್ಬಿಟ್ಟು ಮಾಡಿಸ್. ಸೇಮ್ ಇದೇನಮ್ಮ, ನಾವು ಮೂತ್ರ ಚಿಕಿತ್ಸೆ ಹೇಳಿದ್ವಲ್ಲ, ಶಿವಂಬು ಅಂದ್ರೆ ಶಿವ ಪ್ಲಸ್ ಅಂಬು. ಅಂಬು ಅಂದ್ರೆ ಜಲ, ಶಿವ ಅಂದ್ರೆ ಉಪಯೋಗಕರ ಜಲ, ಬೆನಿಫಿಷಿಯಲ್. ಶಿವ ಅಂದ್ರೆ ಬೆನಿಫಿಷಿಯಲ್, ಅಂಬು ಅಂದ್ರೆ ಜಲ. ಉಪಯೋಗಕರ ಜಲ ಏನು ನಮ್ಮ ದೇಹದಿಂದ ಅಂದ್ರೆ ಮೂತ್ರ. ಆ ಮೂತ್ರವನ್ನೇ, ಆ ಚಿಕಿತ್ಸವನ್ನು ಅವ್ರು ಅಳವಡಿಸ್ಕೊಂಡು ಬ್ರೆಸ್ಟ್ ಕ್ಯಾನ್ಸರು, ಹಲವಾರು ಕ್ಯಾನ್ಸರ್ಗಳು. ಈಗ ಒಂದು ಸಂಸ್ಥೆ ಇದೆ ಅಂದ್ರೆ, ಈಗ ನಾವಿರುವಂತ ಪದ್ಧತಿನಿ ಪಾಲನೆ ಮಾಡಿ, ಆಮೇಲೆ ಅವತ್ತು ಸೆಪ್ಟೆಂಬರ್ 15 ಅನುಕೂಲ ಆದ್ರೆ ಬನ್ನಿ. ಸೊ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂತ ತಿಳ್ಕೊಳ್ಳಿ. ನಿಮ್ಗೆ ಅಲ್ಲಿ ಮರ್ಮ ಥೆರಪಿ ಇರುತ್ತೆ, ಅದರಲ್ಲಿ ಸ್ವಲ್ಪ ಪರಿಹಾರ ಈ ಕ್ಯಾನ್ಸರ್ಗೂ ಸಿಗತ್ತೆ, ತೊಂದರೆ ಇಲ್ಲ. ಅವೆಲ್ಲ ಮಾಡ್ಕೋಬೇಕಂದ್ರೆ ನೀವು ಆದಷ್ಟು ಅವತ್ತು ಬಂದು ಅಟೆಂಡ್ ಆಗಿ. ಸೆಪ್ಟೆಂಬರ್ 15 ಇದೆಯಲ್ಲ, ಅವತ್ತಿನ ಅಟೆಂಡ್ ಆಗಿ, ನಿಮ್ಗೆ ಇನ್ನೂ ಹೆಚ್ಚು ಸಹಾಯ ಆಗತ್ತೆ. ಓಕೆ. ಮತ್ತೆ ಆಗಸ್ಟ್ ಇದು ಸೆಪ್ಟೆಂಬರ್ 15 ಬರ್ತಾ ಇದ್ದೀನಿ. ಹಾ, ಅದೇ ಇದೇನು ಬೇರೆ ಇರ್ಬೋದೇನೋ, ನಂಗೆ ಅರ್ಥ ಆಗ್ಲಿಲ್ಲ ಅದು. ಇಲ್ಲ, ಶಿವಮ್ಮ ಅಂದ್ರೆ ನಾವೆಲ್ಲರೂ ಅಂತ ಮೂತ್ರ ಚಿಕಿತ್ಸೆನೆ ಮಾಡ್ತಾ ಇದ್ರ. ಮೂತ್ರ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರಾ? ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 2 ದಿವಸ ಅದೇ ರೇಡಿಯೇಷನ್ ಎಲ್ಲ ಮುಗಿದ್ಬಿಟ್ಟು ಅದು ಕಂಪ್ಲೀಟ್ ಆಗ್ಲಿ, ಆಮೇಲೆ ಒಂದ್ 3-4 ತಿಂಗಳು ಅವ್ರು ಬರಕ್ ಹೇಳಲ್ಲ, ಅವಾಗ ಕಂಟಿನ್ಯೂ. ನಿಮ್ಮಷ್ಟು ಓಕೆ ಹೋಗ್ಬಿಡಿ ಅಲ್ಲಿ. ಫಸ್ಟ್ ಇದು ಮಾಡ್ಕೊಳ್ಳಿ, ರೇಡಿಯೇಷನ್ ಥೆರಪಿ ಮುಗಿಸ್ಕೊಳ್ಳಿ, ಒಂದು ಸೈಕಲ್ ಎಷ್ಟಿದೆ ಅಷ್ಟು. ಆಮೇಲೆ ನೀವು ಓಕೆ ಹೋಗ್ಬಿಡಿ, ಮೂತ್ರ ಥೆರಪಿ ಸಾಕು, ಎಲ್ಲ ವಾಸಿ ಮಾಡಿ ಬರ್ತದೆ. ಆಮೇಲೆ ಇನ್ ಸ್ವಲ್ಪ ಮದ್ದುಗಳು ಅದಿದು ನ್ಯಾಚುರಲ್ ಏನ್ ಸಿಗತ್ತೋ ಅದು ಬಳಸ್ಕೊಂಡು ಮರ್ಮ ಥೆರಪಿ ಮಾಡಿಸ್ತೀವಿ, ಬನ್ನಿ ನೋಡೋಣ. ಮರ್ಮ ಥೆರಪಿಯಲ್ಲಿ ಅಲ್ಲಿ ಏನ್ ಪರಿಹಾರ ಸಿಗತ್ತೆ ಮೇಡಮ್ ಹೇಳ್ತಾರೆ. ಆತರ ರೇಡಿಯೇಷನ್ ಥೆರಪಿ ಮುಗೀತು ಸರ್. ಇವಾಗ ಏನೋ 3 ತಿಂಗಳಿಗಾಗಷ್ಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತೀವಿ ಅಷ್ಟೇನೆ, 3 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಅಂದಿದ್ದಾರೆ. ಇನ್ನು ನಾನು ಟ್ಯಾಬ್ಲೆಟ್ ತಗೊಂಡಿಲ್ಲ, ಅಂದ್ರೆ ಆಸ್ಪತ್ರೆಗೆ ಹೋಗಿ ಇನ್ನೂ ಟ್ಯಾಬ್ಲೆಟ್ ತಗೊಂಡಿಲ್ಲ. ಅದು ತಗೊಂಡ್ಲಾ ಬೇಡವಾ ಸರ್? ಅದನ್ನೇ ಹೇಳೋದು ನಿಮ್ಗೆ. ಥೆರಪಿಗಳು ಕಂಪ್ಲೀಟ್ ಮಾಡ್ಕೊಂಡಿದ ಮೇಲೆ ಮೂತ್ರ ಚಿಕಿತ್ಸೆ ಇದು ಬೆಸ್ಟ್. ಯಾಕಂದ್ರೆ ಮೂತ್ರದಲ್ಲೇ ನಿಮ್ಗೆ ಎಲ್ಲ ಲವಣಗಳು ಸಿಗ್ಬಿಡ್ತದೆ.
ಹಾ ಹಾ ಸರಿಯಾದ ರೀತಿಯಲ್ಲಿ ನಾವು ಹೇಳುವಂತ ರೀತಿಯಲ್ಲಿ ಫಾಲೋ ಮಾಡಿದ್ರೆ, ನೀವು ಅಲ್ಲಿ ಬಂದ್ಮೇಲೆ ಒಂದು ಬುಕ್ ಕೊಡ್ತೀವಿ, ಬುಕ್ಗಳಿದೆ, ಅದು ತಗೊಳ್ಳಿ. ಆ ಬುಕ್ ಮತ್ತೆ ಮತ್ತೆ ಪದೇ ಪದೇ ನೋಡ್ಕೊಂಡು ಹೇಗೆ ಮಾಡ್ಕೋಬೇಕಂತ ಆ ಪದ್ಧತಿ ಇದೆಯಲ್ಲ, ಅದನ್ನು ಪಾಲನೆ ಮಾಡಿ. ಅದು ಕನ್ನಡದಲ್ಲಿ ಸಿಗುತ್ತಾ ಸರ್? ಕನ್ನಡದಲ್ಲಿ ಸಿಗತ್ತೆ. ಹಾ. ಹ್ಮ್. Okay. ಅದಕ್ಕೆ ನೆನ್ನೆ ಅರ್ಥ ಆಗ್ಲಿಲ್ಲ. ಅದೇ ನಿನ್ನೆ ಮೇಡಮ್ಗೆ ಫೋನ್ ಮಾಡಿದ್ದೆ. ಅದೇ ಮಕ್ಳನ್ನ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಅದ್ರ ಬಗ್ಗೆ ಕೇಳಿದಕ್ಕೆ ಆಮೇಲೆ ಅವ್ರು ಹೇಳಿದ್ರು ಈ ತರ ಅಂತ. ಈಗ ನಾನು ಸಣ್ಣ ಮಕ್ಕಳಾದ್ರೆ ತೊಂದರೆ ಆಗ್ತದೆ, ಅಲ್ಲಿ ಅವ್ರು ಗಲಾಟೆ ಮಾಡೋದು ಅವ್ರಿಗೆ ಇದಾಗತ್ತೆ. ಅವ್ರು ಕೂತ್ಕೊಂಡು ಕೇಳಿಸ್ಕೊಳ್ಳೋ ಪದ್ಧತಿ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಇದು ಇವಾಗ ನಾನು ಇನ್ನು ಯಾರ್ದು ಹೆಸರು ಸೇರಿಸಿಲ್ಲ. ಇವತ್ತು ನನ್ನ ಹೆಸರು ಮಾತ್ರ ಹಾಕಿದ್ದೆ. ಇವಾಗ ಇವತ್ತು ಹೆಸರು ಸೇರಿಸ್ಬೋದಾ ಸರ್? ಸೇರಿಸ್ಬೋದು. ಸೇರಿಸಿ, ಈ ವಾರ ಎಲ್ಲ ಟೈಮ್ ಇರುತ್ತೆ, ಸೇರಿಸಿ, ಪರವಾಗಿಲ್ಲ. ಧನ್ಯವಾದ ಸರ್. ನಾನು ಸ್ವಲ್ಪ ಲೆಫ್ಟ್ ಆಗ್ತಿದ್ದೀನಿ, ಅರ್ಜೆಂಟ್ ಫೋನ್. ಆಯ್ತು. ನೀವು ನಮಸ್ಕಾರ, ಧನ್ಯವಾದಗಳು ಸರ್. ನಮಸ್ಕಾರ. ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಪಂಡಿತ್. ಹೇಳಿ. ಕೇಳಿಸ್ತಾ ಇಲ್ಲ. ನಮಸ್ತೆ, ಮಾತಾಡಿ. ಪ್ರಶ್ನೆ ಏನಿಲ್ಲ. ಈಗ ಶಿಕ್ಷಕರ ದಿನಾಚರಣೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಶಿಕ್ಷಕರಾಗಿದ್ದೀರಾ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅದು ನಾವು ಪ್ರತಿಯೊಬ್ಬರು ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ಇದ್ದಾರೆ, ಪ್ರತಿಯೊಂದು ಒಬ್ಬೊಬ್ಬರು ಕೂಡ ಇದ್ದಾರೆ. ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ನಮನಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ. ನನ್ನ ಉತ್ತರ ಪ್ರಣಾಮಗಳು. ನಮಸ್ತೆ. ಸ್ವಾಮಿ ಅವರು ಮಾತಾಡಿ. ನಮಸ್ಕಾರ ಸರ್. ಯಾಕಂದ್ರೆ ನಮ್ಗೆ ಮೂತ್ರದ್ದು ಕರೆಕ್ಟ್ ಆಗಿ ಗೊತ್ತಾಗಲ್ಲ ಸರ್. ರಿಸಲ್ಟ್ ನಿಮ್ಗೆ ವಾಟ್ಸ್ಆಪ್ ಮಾಡಿದ್ದೆ ಒಂದ್ಸರಿ. ಅದು ಡಾಕ್ಟರ್ ಕರೆಕ್ಟ್ ಆಗಿಲ್ಲ. ಪಸ್ಸು ಇದೆ ಎಷ್ಟಿರ್ಬೇಕು ಅಂತ ಹೇಳಿ ಪಸ್ಸು ಸುಮಾರು ಒಂದು 20 ದಿನ ಸರ್. ನಂಗೆ ಅದ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಂದ್ರೆ ಪಸ್ಸು ಎಷ್ಟಿದೆ ಏನಿದೆ ಅಂತ ತಿಳ್ಕೊಳ್ಳಿ ಅಲ್ಲಿ. ಎಷ್ಟಿರ್ಬೇಕು ಸರ್ ಅದು ಪಸ್ಸು? ಇಲ್ಲ, ಅದು ನಾನು ನೋಡ್ತೀನಿ. ಅದು ರೇಂಜ್ ನೋಡ್ಬೇಕದು, ಎಷ್ಟು ಪರಿಮಿತಿಯಲ್ಲಿ ಇರ್ಬೇಕು ಅನ್ನೋದು ನೋಡ್ತೀವಿ. ಓಕೆ, ನೋಡ್ಬಿಟ್ಟು ಇಲ್ಲ ಅಂದ್ರೆ ನೀವು ಬೇರೆಯವ್ರ ಮೂತ್ರ ತಗೋಬೇಕಾಗತ್ತೆ ಅಷ್ಟೇ. ಓಕೆ, ಆರೋಗ್ಯವಂತರು ಯಾರಿದ್ರೆ ಅವ್ರು ತಗೊಳ್ಳಿ, ಪರವಾಗಿಲ್ಲ. ಅದು ನೊರೆ ಟೈಪ್ ಬರೋದು ಅದೆಲ್ಲ ಏನಕ್ಕೆ ಸರ್? ಅದೇನ್ ತೊಂದ್ರೆ ಇಲ್ಲ, ನೊರೆಯನ್ನು ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅದರಿಂದ ಏನು ಇಶ್ಯೂ ಆಗಲ್ಲ. ಅದು ನೋಡಿ ಸರ್, ಒಂಚೂರು ಹೇಳಿ ಸರ್. ಅದಕ್ಕೆ ನಾನು ತಗೊಂತ ಇಲ್ಲ ಇನ್ನ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಬಟ್ ಆಪರೇಷನ್ ನೀವು ಮೂತ್ರ ಎಲ್ಲ ಹಾಕ್ಬೋದಲ್ಲ ಸರ್? ಹಾಕ್ಬೋದು. ಸರ್. ಓಕೆ, ಥ್ಯಾಂಕ್ ಯು ಸರ್. ರೈಟ್. ನಂದಿನಿ ಅವರು ಮಾತಾಡೋಣ. ನಮಸ್ತೆ ಸರ್. ಆಲ್ ಮಾಸ್ಟರ್ಸ್ಗೆ ನಮಸ್ತೆ, ಶುಭೋದಯ. ಇವತ್ತು ಶಿಕ್ಷಕರ ದಿನಾಚರಣೆ. ಮೊದಲನೇದಾಗಿ ಒಂದಕ್ಷರ ಕಲ್ಸ್ಕೊಟ್ಟವ್ರು ಗುರುನೇ. ಹಂಗಾಗಿ ಎಲ್ಲಾ ಶಿಕ್ಷಕ ವೃಂದದವರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಮೇಡಮ್ ಕೇಳ್ತಾ ಇದ್ರು ಸರ್, ಕ್ಯಾನ್ಸರ್ದು ಅದೇ ಇದು ಕನ್ನಡ ಬುಕ್ ಸಿಗುತ್ತಾ ಅಂತ. ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಅದು ಹುಡುಕಿದ್ರೆ ಆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಂತಾನೆ ಒಂದು ಬುಕ್ ಇದೆ, ಬುರಾನಿ ಅವ್ರದ್ದು. ಮತ್ತೆ ಅವ್ರದ್ದು ವೆಬ್ಸೈಟ್ ಹೋದ್ರೂ ಸಿಗುತ್ತೆ. ಹಾಗೆ ಅಲ್ಲೆಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ಸರ್ ಅವತ್ತು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ 15th ಬಂದಾಗ ಅವತ್ತು ಕೂಡ ಅವೈಲಬಲ್ ಇರುತ್ತೆ ಮೇಡಮ್, ನೀವು ತಗೋಬಹುದು. ಮತ್ತೆ ಬುಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ತಗೊಂಡು ಓದಿ. ಪ್ರತಿಯೊಂದು ಪುರಾವೆ ಸಮೇತ ಮತ್ತೆ ಸಾಕ್ಷಿ ಸಮೇತ ಇಂತಿಂತ ಕಡೆ ಪ್ಲೇಸ್ ಅನ್ನೋದು ಪ್ರತಿಯೊಂದು ಲೆಟರ್ ಹೆಡ್ ಅಲ್ಲಿ ಇದೆ. ತುಂಬಾ ಬುಕ್ಸ್ ನ ಓದ್ತಾ ಇದ್ರೆ ಕುತೂಹಲ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಹಾಗೆ ನಮ್ಮ ಏನು ನಾವು ದೊಡ್ಡ ರೋಗ ಅಂತ ನಾವು ಫೀಲ್ ಮಾಡಿರ್ತೀವಿ, ಅದೇನು ದೊಡ್ಡದಂತ ಅನ್ಸಲ್ಲ ಅದನ್ನ ಬುಕ್ಸ್ ನ ಓದೋದ್ರಿಂದ. ಹಂಗಾಗಿ ಯೂರಿನ್ ಥೆರಪಿ ಅಂತ ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಮಹಾಸಾಗರನೇ. ಹೇಳ್ಬೇಕಂದ್ರೆ ನಾವಿನ್ನ ಸ್ವಲ್ಪ ತಿಳ್ಕೊತಾ ಇದೀವಿ. ಹಂಗಾಗಿ ನಿರ್ಭಯವಾಗಿ ಮಾಡ್ಬಹುದು ಅನ್ನೋದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಆಗ್ಲೇ ಬುರಾನಿ ಅವ್ರದ್ದು ಶಿವಾಂಬು ಬುಕ್ಸ್ ನ ತಗೊಂಡಿದ್ದೀನಿ, ಕನ್ನಡ ಎಡಿಷನ್ ಅಲ್ಲಿ ಸಿಕ್ಕಿದೆ ನನ್ಗೆ. ಅದನ್ನ ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಹಂಗಾಗಿ ಆರಾಮಾಗಿ ನೀವು ತಗೋಬಹುದು, ಮಾಡಬಹುದು, ಏನು ತೊಂದರೆ ಇಲ್ಲ ಮೇಡಮ್. ನಿಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಕಿದ್ರೆ ಪರವಾಗಿಲ್ಲ, ತಗೊಳ್ಳಿ. ಇಲ್ಲ ಅಂತಂದ್ರೆ 15th ಸರ್ ಅವೈಲಬಲ್ ಮಾಡ್ಕೊಡ್ತಾರೆ, ಅವತ್ ಬಂದು ನೀವು ಅಲ್ಲಾದ್ರೂ ಕೂಡ ತಗೋಬಹುದು. ಒಂದು ಮೂತ್ರದ ಚಿಕಿತ್ಸಾ ಪೂರ್ತಿ ನೀವು ಓದಿದ ಮೇಲೆ ಈ ತಿಂಗಳಲ್ಲಿ ಒಂದು ಟಾಪಿಕ್ ಇದೆ,
ಆದಷ್ಟು ಆದ್ರೆ ಪ್ರಯತ್ನ ಮಾಡಿ. ಅದು ನೀವು ಆ ಕ್ಲಾಸ್ ಮಾಡ್ಕೊಟ್ಟು ಬಿಡಿ ಸರ್, ಹಬ್ಬ ಎಲ್ಲ ಮುಗ್ದೋಗ್ಲಿಲ್ಲ ಅಂತಂದ್ರೆ ಏನೋ ಪ್ರಿಪ್ರೇಷನ್ ಮಾಡ್ಕಂತೀನಿ ಸರ್. ಹಬ್ಬ ಹಬ್ಬ ಆದ್ಮೇಲೆ ಅದು Okay, ಇರೋದು ಯಾವಾಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಆ ಸಮಯದಲ್ಲಿ ಬೇಕಾದ್ರೆ ಮಾಡಿ. ಒಂದು ಸೆಷನ್ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಓಕೆ ಸರ್, ಖಂಡಿತ ಅದು ಒಂದಿಷ್ಟು ಪಾಯಿಂಟ್ಸ್ ಎಲ್ಲ ಮಾಡ್ಕೊಂತೀನಿ ಸರ್, ರೆಫರ್ ಮಾಡ್ಬಿಟ್ಟು ಅವಾಗ. ಯಾವಾಗ ಅಂದ್ರೆ ಮಂಗಳವಾರ ಇದೆ. ನಾಳೆ ಮಂಗಳವಾರನ ಸರ್? ಮಂಗಳವಾರ ಇದೆ. ನೆಕ್ಸ್ಟ್ ವೀಕ್ ಸರ್. ಸ್ವಲ್ಪ ಒಂದಿಷ್ಟು ಪಾಯಿಂಟ್ಸ್ ಹೇಳ್ಬೋದು ಸರ್, ಅದು ರೆಫರ್ ಮಾಡಿ ಒಂದಿಷ್ಟು ಪಾಯಿಂಟ್ಸ್. ಸ್ವಲ್ಪ ಪಾಯಿಂಟ್ಸ್ ಬರ್ಕೊಂಡ್ ಬನ್ನಿ. ನಾನು ಮಾತಾಡ್ತೀನಿ, ನೀವು ಮಾತಾಡಿ, ಇಬ್ರು ಮಾತಾಡಿ. ಓಕೆ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹಿಂಗೆ ಪಾರ್ಟಿಸಿಪೇಟ್ ಮಾಡಿ. ಸಮುದ್ರದ ಬಗ್ಗೆ ಯಾವುದೇ ಅನುಮಾನ ಬೇಡ, ಖಂಡಿತ ತಗೊಳ್ಳಿ. ಯಾಕೆ ಅಂತಂದ್ರೆ ಅದು ಶಿವಾಂಬು ಅಂತ ಶಿವಂದೇ ಒಂದು ಹೆಸರಲ್ಲಿ ನಮ್ಮ ಧರ್ಮದ್ದೇ ಇರೋದ್ರಿಂದ ನಮ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅದು ಕಾನ್ಫಿಡೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಮ್ಸಂಗ್ A20 ಯಾರು ಮಾತಾಡಿ? ಬಸವರಾಜ್ ಅವ್ರು ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಸರ್ ಏನಿಲ್ಲ, ಅದೇ ಕೋರ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಎಂಟ್ರೈಸ್ ಮಾಡ್ತೀವಿ ಸರ್. ಮೇಡಮ್ ಅವ್ರ ಲೆಫ್ಟ್ ಅಂತಲ್ಲ. ಓಕೆ. ಐ ಥಿಂಕ್ ಇನ್ನು ಮುಗಿತಾ ಇದೆ ಕಾರ್ಯಕ್ರಮ. ಸರಿ, ನೋ ಪ್ರಾಬ್ಲಮ್. ಐ ಕ್ಯಾನ್ ನಾಳೆ ಇದೆ. ರೈಟ್. ಓಕೆ. ಓಕೆ ಸ್ನೇಹಿತರೆ, ಈಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ. ನಾಗರಾಜ್ ಸರ್ ಏನಾದ್ರು ಮೆಸೇಜ್ ಕೊಡ್ತೀರಾ? ಏನಿಲ್ಲ ಸರ್, ಸಾಕಷ್ಟು ತಾವೇ ಇವತ್ತು ಸಾಕಷ್ಟು ವಿಚಾರ ಕೊಟ್ಟಿದ್ದೀರಿ. ಹಾಗಾಗಿ ನ್ಯಾಚುರಲ್ ಡೆಲಿವರಿ ಬಗ್ಗೆ ಅಂತೂ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದೀರಿ. ಏನ್ ಹೆಚ್ಚಿಗೆ ಬೇಡ. ಈಗ ತಾವೇ ಏನ್ ಹೇಳಿದ್ರೆ ಅದಷ್ಟನ್ನ ಇವರು ಪಾಲನೆ ಮಾಡ್ಕೊಂಡು ಅದನ್ನ ಅನುಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕಾಗಿದೆ. ಫಾಲೋ ಅಪ್ ಬೇಕಷ್ಟೇ, ಏನು ಮಾಡ್ಕೊಂಡು ತಿಳಿಸುವಂತ ವಿಚಾರಗಳನ್ನು. ಇವತ್ತು ನಾನು ಇದು ಶೀತಲಿ ಪ್ರಾಣಾಯಾಮ ಮಾಡಿಸ್ದೆ. ಎಷ್ಟು ಜನಕ್ಕೆ ಅರ್ಥವಾಯ್ತು? ಯಾರಿಗಾರ ಡೌಟ್ ಇದೆಯಾ? ಅದು ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಕೇಳಿ ನೋಡಿ, ಯಾರಿಗಾದ್ರೂ ಡೌಟ್ ಇದೆಯಾ ಏನು ಎತ್ತ ಅಂತ. ಶೀತಲಿ ಪ್ರಾಣಾಯಾಮ ಬಗ್ಗೆ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸರ್ ಹತ್ರ ಮಾತಾಡಿ. ಯಾರಿಗೂ ಡೌಟ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಅವತ್ತಿನ ನೇರವಾಗಿ ಮಾತಾಡುವಾಗನು ನಾವು ನೇರವಾಗಿ ಭೇಟಿಯಲ್ಲಿನೂ ಇದೆಲ್ಲ ನಾವು ಸ್ವಲ್ಪ ಎಲ್ಲ ತಿಳಿಸ್ಕೊಡೋಣ ಸರ್ ಎಲ್ಲ. ಅದೇ ಇದೇನು ಅಂತಂದ್ರೆ ಇಲ್ಲಿ ನಾನ್ ಬೇಕಾದ್ರೆ ವಾಟ್ಸಪ್ ಅಲ್ಲಾರು ಕಳಿಸ್ಕೊಡ್ತೀನಿ, ಏನ್ ಮಾಡಿದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಎಲ್ಲವನ್ನು ಒಂದು ದಿನ ನಾವು ಮಾಡಕ್ ಹೋದಾಗ ಏನಾಗುತ್ತೆ, ಸಮಯ ಸಾಕಾಗುದಿಲ್ಲ. ಕನಿಷ್ಠ 3/4 ಗಂಟೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದೀನಿ, ಪರಿಚಯ ಮಾಡ್ಕೊಡ್ತಾ ಇದೀನಿ ಅಷ್ಟೇ. ಆದ್ರೆ ಯಾವ್ದನ್ನ ಮಾಡಿದ ನಂತರ ಯಾವ್ದು ಮಾಡ್ಬೇಕು ಆ ಕ್ರಮದಲ್ಲಿ ಕ್ಲಾಸಿಕಲ್ ಆಗಿ ಮಾಡ್ತಾ ಹೋದಾಗ 100% ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಈಗ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪರಿಚಯ ಮಾಡಿಕೊಡುವಾಗ ಕೆಲವನ್ನ ಈ ಶೀತಲಿ, ಶೀತಕಾರಿ, ಈ 3 ಪ್ರಾಣಾಯಾಮಗಳನ್ನ ಎಷ್ಟು ಸಾಧ್ಯ ಅಷ್ಟು ಇಂಟರ್ನಲ್ ಆಗಿ ಮಾಡೋದ್ರಿಂದ ಇಲ್ಲಿ ಮಾಡುವಾಗ ಕೆಲವರಿಗೆ ಗೊತ್ತಾಗದೆ ಹೋಗ್ಬೋದು ಅಥವಾ ತಪ್ಪು ಮಾಡಬಹುದು. ಹಾಗಾಗ್ಬಾರ್ದು. ಅದಕ್ಕೆ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ತಾವು ಈಗ ನಾನು ಅಲ್ಲಿ ಬರುವಷ್ಟೊತ್ತಿಗೆ ನಮ್ಮ ಈ ಕಾರ್ಯಕ್ರಮದ ಪ್ರಾರಂಭ ಅಷ್ಟೊತ್ತಿಗೆ 15ರೊಳಗಾಗಿ ಒಂದಷ್ಟು ಜಾಸ್ತಿ ಮರಳನ್ನ ತರಿಸಿ ಇಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಈಗ ಆಲ್ರೆಡಿ ಈಗ ನಾನು ಒಂದು 6 ಬ್ಯಾಗ್ ಹೊಲ್ದಿಟ್ಟಿದ್ದೀನಿ ಮರಳು ತುಂಬೋದಕ್ಕೆ ಬೇಕಾದದ್ದು. ಈ ಮರಳ ಸಣ್ಣದಾಗಿರ್ಬೇಕಾ ಸ್ವಲ್ಪ ದಪ್ಪದಾಗಿ ಇದ್ರೂ ಪರವಾಗಿಲ್ಲ? ತುಂಬಾ ಸಣ್ಣ ಮರಳು ಬೇಕಾ? ಅಂದ್ರೆ ತೊಂದ್ರೆ ಆಗೇನಿಲ್ಲ ಸರ್, ಯಾವ್ದಾದ್ರು ತೊಂದ್ರೆ ಇಲ್ಲ. ಯಾವ್ದಾದ್ರು ಪರವಾಗಿಲ್ಲ. ಯಾವ್ದಾದ್ರು ತೊಂದ್ರೆ ಇಲ್ಲ. ಅಲ್ಲೇನು ಅಂತಂದ್ರೆ ನಮ್ಗೆ ವೆಯ್ಟ್ ಬೇಕಷ್ಟೇ, ವೆಯ್ಟ್ ಆಗುವಂತದ್ದು. ಹಾಗಾಗಿ ದಪ್ಪ ಮರಳು, ಸಣ್ಣ ಮರಳು ಆ ತರದ್ದೇನ್. ಬಟ್ ತೀರಾ ನೈಸ್ ಇರುತ್ತಲ್ಲ, ಡಸ್ಟ್ ಬೇಡ. ತೀರಾ ನೈಸ್ ಇದ್ದಾಗ ಏನಾಗುತ್ತೆ, ಇಟ್ಟಿಟ್ ಕಡೆ ಎಲ್ಲ ಬಟ್ಟೆ ನೂಲಿನ ಸಂದಿನಲ್ಲಿ ಈಚೆ ಕಡೆ ಬರ್ತಾ ಇರುತ್ತೆ. ಅದು ಇಟ್ಟು ಜಾಗದಲ್ಲೆಲ್ಲ ಒಂಥರ ಅಸಹ್ಯ ಆಗುತ್ತೆ. ಆದ್ರಿಂದ ನ್ಯಾಚುರಲ್ ಸ್ಯಾಂಡೇ ಬೇಕಾ? ಇಲ್ಲ ಇತ್ತೀಚಿನ ಕಾಲದಲ್ಲಿ ಈ ಸಿಮೆಂಟ್ ಇಂದ ಮರಳು
ನ್ಯಾಚುರಲ್ ಸ್ಯಾಂಡ್ ಇದ್ರೆ 100% ನಮಗೆ ಪರವಾಗಿಲ್ಲ. ರೈಟ್. ಕೆಲವು ಸಹ ಇತ್ತೀಚೆಗೆ ನಮ್ಗೆ ನ್ಯಾಚುರಲ್ ಸ್ಯಾಂಡ್ ಸಿಗ್ತಾ ಇಲ್ಲ. ಹಾಗಾಗಿ ಇವನ್ ನಾನು ಇಟ್ಟಿರೋವೆಲ್ಲವೂ ಎಲ್ಲೋ ಒಂದು 5-6 ಮಾತ್ರ ನ್ಯಾಚುರಲ್ ಸ್ಯಾಂಡ್, ಮಿಕ್ಕದೆಲ್ಲ ಈ ಸ್ಯಾಂಡೇನೆ ತುಂಬಿಟ್ಟಿದೀನಿ. ಅದ್ರಲ್ಲಿ ನಾವು ಬಳಸ್ಕೊತಾ ಇದ್ದೀವಿ. ಅಲ್ಲಿ ಅದೇ ಸಿಕ್ಕರೆ ಅದೇ ಸರಿ, ಅದೇ ಇಲ್ಲ ನ್ಯಾಚುರಲ್ ಸ್ಯಾಂಡ್ ಸಿಕ್ಕರೆ ತುಂಬಾ ಒಳ್ಳೇದು, ತರಿಸಿಡಿ. ರೈಟ್. ಹಾಗೆ ಮತ್ತೆ ಎಷ್ಟು ಕೆಜಿ ಬೇಕಾಗತ್ತೆ ಸರ್ ಅಪ್ರಾಕ್ಸಿಮೇಟ್? ಹೆಚ್ಚು ಕಮ್ಮಿ ಒಂದು 20-25 ಬಾಂಡ್ಲಿ ಬೇಕಾಗ್ಬೋದೇನೋ. 20-25 ಒಂದೊಂದು ಬ್ಯಾಗು 10 ಕೆಜಿ ಇಡಿಸುತ್ತೆ. ನಾನೊಂದು 6 ಹೊಲ್ದಿಟ್ಟಿದೀನಿ, ಮತ್ತೆ ನಮ್ಮ ದೀಪಕ್ ಅವರು 3 ಏನೋ ರೆಡಿ ಮಾಡಿ ಇಟ್ಟಿದ್ದಾರಂತೆ. ಬೇಕಾಗತ್ತೆ, ಅಲ್ಲಿ ಹೆಚ್ಚು ಜನ ಸೇರಿದಾಗ ಹೆಚ್ಚು ಜನರಿಗೆ ಅದು ಅವಶ್ಯಕತೆ ಬರುತ್ತೆ. ಮತ್ತೆ ಸ್ಪೈನಲ್ ಬೋಸ್ಟರ್ ಗಳಿಗೆ ಅಂತ ಹೇಳಿ ಬಟ್ಟೆ ಹೊಲ್ದಿಟ್ಟಿದೀನಿ, ಅದಕ್ಕೆ ಹತ್ತಿ ತುಂಬಬೇಕಾಗತ್ತೆ. ಅದಕ್ಕೆ ನಾನು ದೊಡ್ಡೇಗೌಡ್ರಿಗೆ ಹೇಳ್ಬಿಟ್ಟು 1 kg ಹತ್ತಿ ತರ ಕೇಳಿದೀನಿ. ಅದೇನ್ ತರ್ತಾರೇನೋ ಗೊತ್ತಿಲ್ಲ. ತಂದ್ರೆ ಅಲ್ಲೇನೆ ಫಿಲ್ ಮಾಡ್ಕೊಂಡು ಸ್ಪೈನಲ್ ಬೋಸ್ಟರ್ ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಾನೊಂದ್ 2 ಮಾದರಿಯಾಗಿ 2 ಪೀಸ್ ತರ್ತೇನೆ ರೆಡಿ ಇರೋದನ್ನ. ಬಟ್ಟೆ ಹೊಲ್ದಿಟ್ಟಿದೀನಿ, ಅದನ್ನ ಅಲ್ಲಿ ತರೋಣ. ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ಮಾಡಿದನ್ನ ಅಲ್ಲೇ ಇಟ್ಕೊಂಡ್ಬಿಡೋದು. ಅಲ್ಲಿ ಪ್ರಿಪೇರ್ ಮಾಡಿದ ಮರಳಿನ ಮೂಟೆಗಳು ಮತ್ತೆ ಸ್ಪೈನಲ್ ಬೋಸ್ಟರ್ ಗಳನ್ನ ಅಲ್ಲೇ ಇಟ್ಕೊಂಡ್ಬಿಡೋದು. ಮತ್ತೆ ನಾವು ಅದನ್ನ ವಾಪಸ್ ತರೋದ್ ಬೇಡ. ಪ್ರತಿ ತಿಂಗಳು ಸೇರಿದಾಗ ಮತ್ತೆ ಪ್ರತಿನಿತ್ಯ ಯಾರಿಗಾದ್ರೂ ಸೊಂಟ ನೋವು, ಬೆನ್ನು ನೋವು ಅಂತ ಸಂದರ್ಭದಲ್ಲಿ ಬಂದಾಗ ಅಲ್ಲೇ ಥೆರಪಿ ಮಾಡಿ ಅವ್ರಿಗೆ ಅಲ್ಲೇ ಕಳಿಸುವಂತದ್ದು ಪ್ರತಿನಿತ್ಯ. ಯಾರಾದ್ರೂ ಒಂದಿಬ್ರು ನೋಡ್ಕೊಂಡ್ರೆ ಅಲ್ಲೇ ಮಾಡಿ ಕಳಿಸ್ಕೊಡ್ಬೋದು. ಸೊ ಈ ರೀತಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆ ಮಾಡಿ. ರೈಟ್ ಸರ್, ಓಕೆ, ಸರಿ, ಥ್ಯಾಂಕ್ ಯು. ವಾಣಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಅದೇ ಸರ್, ನಂಗೆ ಶೀತಲಿ ಪ್ರಾಣಾಯಾಮದಲ್ಲಿ ಇಲ್ಲಿ ತನಕ ನಾನ್ ನಾಲ್ಗೆ ಸುರುಳಿ ಮಾಡ್ಕೊಂಡ್ ಮಾಡ್ತಾ ಇದ್ದೆ, ಅದ್ ಗೊತ್ತಿತ್ತು. ಕಿವಿನಲ್ಲಿ ಅದ್ ಬಿಡೋದು ಅನ್ನೋ ಸ್ವಲ್ಪ ನನ್ಗೆ ಹೊಸ್ತು ಅನ್ನಿಸ್ತು ಸರ್ ಅದು. ಇಲ್ಲೇನು ಅಂತ ಹೇಳಿದ್ರೆ, ಶ್ವಾಸವನ್ನ ತಗೊಳ್ತೀವಲ್ಲ, ಹೊಟ್ಟೆ ತುಂಬಾ ತುಂಬಿಕೊಂಡು ಬಾಯಿ ತುಂಬಾ ತುಂಬ್ಕೋಬೇಕು. ತುಂಬಿಕೊಂಡು ಮೂಗನ್ನ ಲಾಕ್ ಮಾಡ್ಬೇಕು. ಮೂಗನ್ನ ಲಾಕ್ ಮಾಡಿ ಶ್ವಾಸವನ್ನ ಕಿವಿ ಮೂಲಕ ಹೋಗೋದಕ್ಕೆ ಫೋರ್ಸ್ ಕೊಡ್ಬೇಕು. ಇಲ್ಲಿ ಲಾಕ್ ಮಾಡ್ತೀವಲ್ಲ, ಇಲ್ಲಿ ಲಾಕ್ ಮಾಡಿದಾಗ ಗಾಳಿ ಬಾಯಿ ತುಂಬಾ ತುಂಬಿಕೊಂಡಿರುತ್ತೆ. ಇದನ್ನ ಕಿವಿ ಮೂಲಕ ಹೋಗೋದಕ್ಕೆ ಒತ್ತಡ ಕೊಡ್ಬೇಕಷ್ಟೇ. ಗಾಳಿ ಹೋಗಲ್ಲ ಅಲ್ಲಿ. ತಮಟೆ ಹೋಲಾಗಿದ್ರೆ ಅಲ್ಲಿ ಹೋಗುತ್ತೆ, ಕಿವಿ ತಮಟೆ ಹೋಲಾಗಿಲ್ಲ ಅಂತ ಹೇಳಿದ್ರೆ ಹೋಗಲ್ಲ, ಒತ್ತಡ ಕೊಡುತ್ತೆ. ಯಾವಾಗ ಗಾಳಿಯ ಒತ್ತಡ ಕಿವಿ ತಮಟೆಗೆ ಬೀಳುತ್ತೆ, ಆವಾಗ ಆ ಕಿವಿ ತಮಟೆಲಿರ್ತಕ್ಕಂತ ನರ್ವಸ್ ವೀಕ್ನೆಸ್ ಎಲ್ಲ ಹೋಗುತ್ತೆ. ಅದು ಪೂರ್ಣವಾಗಿ ನಮ್ಗೆ ಆ ಕಿವಿ ತಮಟೆಯ ಒಂದು ಶಕ್ತಿ ಹಾಗಾಗಿ ಆ ಕಿವಿ ತಮಟೆಲಿರ್ತಕ್ಕಂಥ ನರ್ವಸ್ ಎಲ್ಲ ಸ್ಟ್ರೆಂಥನ್ ಆಗ್ತಾ ಹೋಗ್ತವೆ. ನಿಮ್ಗೆ ಆ ಕಿವಿ ಕೇಳಿಸ್ತಾ ಇರುವಂತದ್ದು ಅಥವಾ ಕಿವಿ ಸೋರುವಿಕೆ ಇದೆಲ್ಲವೂ ತಪ್ಪುತ್ತೆ. ಎಷ್ಟು ವಯಸ್ಸಾದ್ರೂ ಕಿವಿ ಚೆನ್ನಾಗಿರುತ್ತೆ, ಕಿವಿಯ ಒಂದು ಕೆಲಸ ಸಮರ್ಥ ನಡೆಯುತ್ತೆ. ಓಕೆ ಸರ್. ಇದುವರೆಗೂ ನಾನು ಅದನ್ನ ನಾಲ್ಗೆಲ್ ತಗೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಂತರ ಅದನ್ನ ಹಂಗೆ ಮೂಗಲ್ಲೇ ಬಿಡ್ತಿದ್ದೆ. ಇದೊಂದು ಒಳ್ಳೆ ಇದು ಸರ್ ಅನುಭವ. ಇದುವರೆಗೆ ಗುರುಗಳು ನನಗೂ ಯೋಗ ಹೋಗ್ತಿದ್ದೆ, ಅಲ್ಲಿ ಇದನ್ನ ಹೇಳಿರ್ಲಿಲ್ಲ. ಓಕೆ ಸರ್, ತುಂಬಾ ಒಳ್ಳೇದು. ಇಲ್ಲೇನು ಅಂತ ಹೇಳಿದ್ರೆ, ನಾನು ಏನ್ ಮಾಡಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ, ಹೌದು ಸರ್, ವೈದ್ಯಕೀಯವಾಗಿ ಶರೀರಕ್ಕೆ ಎಲ್ಲಾ ರೀತಿಯ ಆರೋಗ್ಯ ಸಂಪೂರ್ಣವಾಗಿ ಆಗ್ಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗ್ಬೇಕು. ಆ ಒಂದು ಮಾದರಿಯಲ್ಲಿ ನಾನು ಮಾಡಿಸ್ತಾ ಇದ್ದೀನಿ. ಯಾರಿಗೆ ಡೌಟ್ ಬರುತ್ತೆ ಅದನ್ನಲ್ಲೇ ಕ್ಲಿಯರ್ ಮಾಡ್ಕೊಂಡು ಅಭ್ಯಾಸ ಮಾಡ್ತಾ ಹೋದ್ರೆ ಸರಿ. ಓಕೆ ಸರ್, ಅದನ್ನೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ ಸರ್, ಫಾಲೋ ಮಾಡ್ತೀವಿ ನಾವು. ಏನ್ ವಾಟ್ಸಪ್ ಅಲ್ಲಿ ಕಳ್ಸೋದು? ಅದೇ ನೀವ್ ಕಳಿಸ್ತೀವಿ ಅಂದ್ರಲ್ಲ ಸರ್, ಎಲ್ಲ ಯಾವ್ದಾದ್ಮೇಲೆ ಏನ್ ಮಾಡೋದು ಅಂತ. ಹಾ ಸ್ಟೆಪ್ ಬೈ ಸ್ಟೆಪ್. ಹೌದೌದು, ಆಯ್ತು. ಅದು ಸರ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು. ದೀಪ ಅವರ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ. ನಮಸ್ತೆ.
ಇವತ್ತು ಶಿಕ್ಷಕರ ದಿನಾಚರಣೆ, ನಿಮ್ಮಿಬ್ಬರಿಗೂ ಸಹ ಶುಭಾಶಯಗಳು. ಹಾಗೆ ಇಲ್ಲಿ ಯಾರ್ಯಾರು ಟೀಚರ್ಸ್ ಇದಾರಲ್ಲ ಅವ್ರಿಗೆಲ್ಲ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನಿನ್ನೆ ನೀವು ಫೋನ್ ಮಾಡಿದಾಗ ನಾನು ಹೇಳಿದ್ದೆ ತೋರಿಸ್ತೀನಿ ಅಂತ, ಬ್ಯಾಗ್ ಹೊಲ್ದಿರೋದು ಈ ತರ ಇದೆ, ಈ ತರ ಆಗಿದೆ. ಕಾಣಿಸ್ತಾ ಇಲ್ಲ, ವಿಡಿಯೋ ಆಫ್ ಆಯ್ತು, ವಿಡಿಯೋ ಆಫ್ ಆಗಿದೆ. ವಿಡಿಯೋ ಆನ್ ಇದೆ ಗುರುಜಿ. ಹಾ, ಈಗ ಕಾಣಿಸ್ತಾ ಇದೆ. ಈ ತರದ್ದು 2 ಮಾಡಿದೀನಿ ಗುರುಜಿ. ಹಾ, ಈ ಸೈಜ್ ಅಷ್ಟೊಂದು ಅಗಲ. ಹಾ 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 ಓಕೆ ಓಕೆ, ಕಾಣಿಸ್ತಿ ಈಗ, ಕರೆಕ್ಟ್ ಕರೆಕ್ಟ್ ಆಗಿ ಕಾಣಿಸ್ತಿ ಈಗ. ರೈಟ್ ರೈಟ್, ಸರಿ 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 ಸರಿ. 3 ಬ್ಯಾಗ್ ಮಾಡಿದೀನಿ ಗುರುಜಿ. ಅದೆರಡು, ಇದೊಂದು ಸಣ್ಣದು, ಒಂದು ದಿಂಬಿ ತರ ಎಷ್ಟು ಸೈಜಿಗೆ ಮಾಡಿದೀನಿ. ಅಷ್ಟ ಅಗಲ ಬೇಕಾಗಿಲ್ಲ ಅನ್ಸುತ್ತೆ. ಇದನ್ನ ಇಷ್ಟು ಫೋಲ್ಡ್ ಮಾಡಿದ ಗುರುಜಿ? ಓ, ಇನ್ನೂ ಸ್ಟಿಚ್ ಮಾಡಿಲ್ಲ? ಸ್ಟಿಚ್ ಆಗಿದೆ ಗುರುಜಿ, ಇವಾಗ ಸ್ಟಿಚ್ ಆಗಿರೋದೇನೆ. ಅಲ್ಲ, ಈಗ ನೀವು ತೋರ್ಸಿದ್ದು ಸ್ಟಿಚ್ ಆಗಿದೆ. ಹಾ 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 ಹಿಂಗ್ ಸ್ಟಿಚ್ ಆಗಿದೆ. ಓಕೆ ಓಕೆ ಓಕೆ. ಅಲ್ಲ, ಈಗ ಈ ವೈಟ್ ಒಂದು ತೋರ್ಸಿದ್ರಲ್ಲ, ಲೈಟ್ ಕಲರ್ ಒಂದು ತೋರ್ಸಿದ್ರಲ್ಲ, ನಾನು ಇನ್ನೊಂದು ಇರ್ಲಿ ಎಕ್ಸ್ಟ್ರಾ ಅಂತ, ಬಟ್ ಇದು ಇನ್ನು ಜಾಯಿಂಟ್ ಮಾಡಿಲ್ಲ? ಇಲ್ಲ, ಜಾಯಿಂಟ್ ಆಗಿದೆ ಗುರುಜಿ, ಇದು ಸಹ ಹೊಲ್ದಿರೋದೇನೆ. ಅಷ್ಟಾಗಲ ಬೇಕಿಲ್ಲ. ಇಲ್ಲ ಇಲ್ಲ, ತುಂಬಾ ಅಗಲ ಆಗೋಯ್ತು. ಇದು ಅಗಲ ಆಯ್ತಾ ಗುರುಜಿ? ಹಾ, ಅಗಲ ಜಾಸ್ತಿ ಆಯ್ತು. ವಿಡಿಯೋದಲ್ಲಿ ಇರ್ಲಿ, ಅದು ಇರ್ಲಿ ಬಿಡಿ, ಅದು ಆಗಿದೆ, ಅದು ಬಿಟ್ಬಿಡಿ. ಅದು ಬೇಕಂತ ತಗೊಂಡ್ ಬನ್ನಿ ನೋಡೋಣ, ಯೂಸ್ ಆಗುತ್ತೆ. ಬಟ್ ಅದನ್ನ ದೀಪಾ ಅವರೇ, ಹೇಳಿ ಗುರುಜಿ. ಅದನ್ನ ನೆಟ್ಗೆ ಕಟ್ ಮಾಡ್ಬಿಟ್ಟು 2 ಮಾಡ್ಕೋಬಹುದು ನೋಡಿ. ಯಾವ್ದು ಗುರುಜಿ? ಇದಾ? ಅಲ್ಲಲ್ಲ, ವೈಟ್ದು ಲೈಟ್ ಕಲರ್ ತೋರ್ಸದ್ರಲ್ಲ, ಹಾ, ಇದು ಇಷ್ಟ ಅಗಲ ಬೇಕಾಗೋದಿಲ್ಲ. ಅದಕ್ಕೂ ಅದ್ರದೇ ಆದಂತ ಒಂದು, ಅದು 2 ಮಾಡಿದ್ರು ಕಷ್ಟ ಆಗತ್ತೆ ಸರ್. ಅದು 2 ಮಾಡಕ್ ಆಗಲ್ಲ. ಅಗಲ ಎಷ್ಟು ಇಂಚಿದೆ ಅಗಲ? ಗೊತ್ತಿಲ್ಲ ಗುರುಜಿ, ಅವರು ಟೈಲರ್ ಹತ್ರ ಕೊಟ್ಟಿದ್ದಾರೆ, ಮಾಡ್ಕೊಟ್ಟಿದ್ದಾರೆ. ಹೌದಾ? ಇರ್ಲಿ ತಗೊಂಬನ್ನಿ, ಅಲ್ಲಿ ನೋಡೋಣ ಆಮೇಲೆ. ಇದು ಕಟ್ ಮಾಡ್ಬಿಟ್ಟಿದ್ರೆ ಸ್ಟಿಚ್ ಮಾಡಕ್ ಆಗಲ್ಲ ಗುರುಜಿ. ಮರಳು ತುಂಬಿದ್ಮೇಲೆ ಸ್ಟಿಚ್ ಮಾಡಕ್ ಆಗಲ್ಲ. ಇಷ್ಟು ಮಾಡಿ ಈಗ ಮರಳು ತುಂಬೋದ್ ಬೇಡ, ಅಲ್ಲಿ ತರ್ತಿರಲ್ಲ, ಅಲ್ಲಿ ಮರಳು ತುಂಬೋಣ. ಅಲ್ಲೇನಾದ್ರು ಅದು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾನು ತಗೊಂಬಂದ್ ಮತ್ತೆ ರೆಡಿ ಮಾಡ್ಕೊಂಡು ನಾನು ತರ್ತೀನಿ. ಆಮೇಲೆ ನೆಕ್ಸ್ಟ್ ಮಂತ್ಗೆ ಅದನ್ನ ಉಪಯೋಗಿಸ್ಕೊಂಡ್ರೆ ಅಷ್ಟೇ. ತನ್ನಿ. ಹಾ 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 ತನ್ನಿ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಇವತ್ತು ಶಿಕ್ಷಕರ ದಿನಾಚರಣೆ ಎಲ್ಲ ಒಂದು ಶ್ಲೋಕ ಹೇಳ್ಬಿಡ್ತೀನಿ ಎಲ್ಲಾ ಗುರು ವೃಂದಕ್ಕೆ. ಹೇಳಿ. ಅಖಂಡ ಮಂಡಲಾಕಾರಂ ವ್ಯಾಕುಂತೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ರೈಟ್. ಲಕ್ಷ್ಮೀಮ್ಮ, ಮಾತಾಡಿಮ್ಮ. ಗುರುಗಳು, ನಂದು ಡೌಟು, ಈಗ ಮರಳು ಸಿಗ್ಲಿಲ್ಲ ಅಂದ್ರೆ ಮರಳು ಬದಲು ಅದಕ್ಕೆ ಭತ್ತ ಹಾಕ್ಬೋದಲ್ಲ? ಇನ್ಸ್ಟೆಡ್ ಆಫ್ ಮರಳಿನ ಬದಲಾಗಿ ಭತ್ತ ಅಥವಾ ರಾಗಿ ಹಾಕ್ಬೋದ ಅನ್ಸುತ್ತೆ ನನ್ಗೆ, ಚೀಲಗಳಿಗೆ. ಭತ್ತ ಹಾಕ್ಬೋದು. ತೊಂದ್ರೆ ಏನಾಗುತ್ತೆ ಅಂದ್ರೆ ಭತ್ತದಲ್ಲಿ ಹುಳ ಬಂದ್ಬಿಡ್ತದೆ. ಹಾಗಾಗಿ ಮತ್ತೆ ವೇಸ್ಟ್ ಅಲ್ವಾ ಅದು? ಅಷ್ಟೊಂದು ಭತ್ತ ವೇಸ್ಟ್ ಆಗೋದಿಲ್ವಾ? ಆದ್ರಿಂದ ಭತ್ತ ಬಳಸ್ಬೇಡಿ, ಸಾಧ್ಯವಾದಷ್ಟು ಮರಳೆ ಬಳಸಿ. ಯಾಕಂದ್ರೆ ಮರಳು ಆ ಬಾಡಿಲಿ ಇರ್ತಕ್ಕಂಥ ನೋವನ್ನ ಹೀಲ್ ಮಾಡ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ, ನೋವನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಆದ್ರಿಂದ ಮರಳನ್ನೇ ಬಳಸಿ, ತೊಂದ್ರೆ ಇಲ್ಲ. ಮತ್ತೆ ಹರಳುಪ್ಪು ಹಾಕ್ಬೋದ? ಹರಳು ದಪ್ಪುಪ್ಪು, ಉಪ್ಪು. ನೀವು ಉಪ್ಪು ಹಾಕ್ಬಿಟ್ರೆ ಶೀತಕ್ಕೋ ಅಥವಾ ಇದಕ್ಕೆ ಕಂತ್ಕೊಂಡ್ಬಿಡುತ್ತೆ, ಮುಟ್ಟದ ಕಡೆ ಎಲ್ಲ ಅಂಟುತ್ತೆ, ನೀರಾಗ್ಬಿಡುತ್ತೆ. ಯಾಕೆ ಮರಳು ಸಿಕ್ಕೋದಿಲ್ವಾ? ಅಕಸ್ಮಾತ್ ಮರಳು ಸಿಗಿಲ್ಲ ಅಂದರೆ ಇಲ್ಲ. ಎಲ್ಲದಕ್ಕಿಂತ ಈಸಿಯಾಗಿ ಸಿಗೋದು ಮರಳನೆ. ಆದ್ರಿಂದ ಈಸಿಯಾಗಿ ಸಿಕ್ಕೋದನ್ನ ಬಳಸ್ಕೊಳ್ಳಿ.
ಹಾ ಇದು ದೀಪಾ ಮೇಡಮ್ ಒಂದ್ ಬ್ಯಾಗ್ ಓದಿದ್ದೀರ, ಅದಕ್ಕೆ ನೀವು ಆ ಬ್ಯಾಗ್ ಚೆನ್ನಾಗಿದೆ, ಅದಕ್ಕೆ ಪ್ಯಾಂಟ್ ಇರ್ತಲ್ಲ, ಪ್ಯಾಂಟ್ ಕಾಲ್ ಹಾಕ್ತಿವಿ ಆ ಸೈಜ್ ಆದ್ರೆ ಚೆನ್ನಾಗಿರ್ತದೆ ಒಳ್ಳೆ ಬ್ಯಾಗ್ ಅನ್ಸುತ್ತೆ ನಂಗೆ. ಪ್ಯಾಂಟ್ ಇರ್ತದಲ್ಲ, ಆ ಪ್ಯಾಂಟ್ ಸೈಜ್ ಕಾಲ್ ಹಾಕ್ತಿವಲ್ಲ ಆತರ ಅದ್ರಲ್ಲಾದ್ರೆ ಬ್ಯಾಗ್ ಆದ್ರೆ ಚೆನ್ನಾಗಿರ್ತದೆ, ಆ ಸೈಜ್ ಅನ್ಸುತ್ತೆ ನನಗೆ. ಪ್ಯಾಂಟಿಂದು ಬಟ್ಟೆನೆ ಆಕ್ಚುಲಿ ಏನಂತಂದ್ರೆ ಹಳೇದ್ ಯಾಕೆ ಹೊಲಿಸ್ಬೇಕು, ನಮ್ಮ ಮನೇಲಿ ಪ್ಯಾಂಟಿನ್ ಬಟ್ಟೆನೆ ಇತ್ತು, ಸೊ ಪ್ಯಾಂಟಿನ್ ಬಟ್ಟೆನೆ ಕೊಟ್ಟು ಹೊಸದೇ ಹೊಲ್ಸಿದೀನಿ. ಇದು ಪ್ಯಾಂಟಿನ್ ಬಟ್ಟೆ ಹಳೇದ್ ಯಾಕೆ ಬೇಕಾ, ಬೇರೆಯವ್ರಿಗೆಲ್ಲ ಅದೊಂದು ನೆಗೆಟಿವ್ ಎನರ್ಜಿ ಆಗೋದ್ ಬೇಡ ಇಲ್ಲ ಅಲ್ಲ. ಪ್ಯಾಂಟ್ ಅಂದ್ರೆ ಬಟ್ಟೆ ತಗೊಬಿಡಿ ಆ ಸೈಜ್ ಬರ್ತೀವಿ, ನೀವು ಕಾಲ್ ಹಾಕ್ತಿವಲ್ಲ ಪ್ಯಾಂಟ್ ಕಾಲ್ ಇದೆಯಲ್ಲ ಆತರ ಆ ಸೈಜ್ ಬಂದ್ರೆ ಅನ್ಸತ್ತೆ. ಇದೊಂದಿದೆ ನೋಡ್ಲಿಕ್ಕೆ, ಮರಳು ಹಾಕಿದ್ರೆ ಸರಿ ಹೋಗುತ್ತೆ, ಯಾಕಂತಂದ್ರೆ ಆ ಕಡೆ ಈ ಕಡೆ ಬರುತ್ತಲ್ಲ, ಸರಿ ಹೋಗುತ್ತೆ ಅನ್ಸುತ್ತೆ. ಓಕೆ ಮೇಡಮ್. ತನ್ನಿ ಅಲ್ಲಿ ಏನೇ ವ್ಯತ್ಯಾಸ ಸರಿ ಮಾಡೋಣ ಅಲ್ಲಿ. ಮತ್ತೆ ಅಲ್ಲಿ ಒರಿಜಿನಲ್ ನೋಡ್ತಿರಲ್ಲ, ನೋಡಿದಾಗ ನಿಮ್ಗೆ ಪಕ್ಕ ಒಂದ್ ಐಡಿಯಾ ಬರುತ್ತೆ. ಯಾಕೆ ಇಲ್ಲಿ ರೆಡಿ ಮಾಡಿರೋದ್ನು ಒಂದ್ 2 ತರ್ತೀನಿ, ಮತ್ತೆ ಅಲ್ಲಿ ಬಟ್ಟೆಗಳು ತರ್ತಾ ಇದೀವಿ ಕಟ್ ಮಾಡಿ ಸ್ಟಿಚ್ ಮಾಡಿಟ್ಟಿರೋದನ್ನ ನಾನು ಅಲ್ಲೇ ಮರಳು ತುಂಬ್ತೀವಿ. ಅಲ್ಲಿ ಇಟ್ಟಾಗ ನಿಮ್ಗೆ ಎಷ್ಟು ವೆಯ್ಟ್, ಯಾಕೆ ವೆಯ್ಟ್ ಇಡ್ಬೇಕಾದ್ರೂ ನಮಗೆ ಬಟ್ಟೆ ಅಗಲ ಜಾಸ್ತಿ ಆದ್ರೆ 20 kg ಹಿಡಿದು ಬಿಡುತ್ತೆ. ಆವಾಗ ನಮ್ಗೆ ಎತ್ತೋದು ಕಷ್ಟ, ಇಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅದರದೇ ಆದಂತ ಒಂದು ಲಿಮಿಟೆನ್ಸ್ ಇರುತ್ತೆ. ವಿತಿನ್ 10 kg ಅಷ್ಟೇ ಇರ್ಬೇಕು. ಹಾಗಾಗಿ ನಾನು ತರ್ತೀನಿ, ಅಲ್ಲಿ ಬಂದಾಗ ನೋಡೋದು ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಮನೇಲಿ ಮಾಡ್ಕೊಳ್ಳಿ. ಇದ್ರಲ್ಲಿ ಮರಳು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ತುಂಬಿಸ್ಬಿಟ್ಟು ಉಳಿದಿರೋದು ಈ ತರ ಫೋಲ್ಡ್ ಮಾಡ್ಬಿಟ್ಟು ನಾವು ಸ್ಟಿಚಸ್ ಮಾಡಿದ್ರೆ ಆಯ್ತು, ಸೂಜಿಯಲ್ಲಿ ಫೋಲ್ಡ್ ಮಾಡಿದ್ರೆ ಅಷ್ಟೇ 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 ಅಷ್ಟೇ. ಹೌದು ಇಷ್ಟು ಫೋಲ್ಡ್ ಮಾಡಿದ್ರೆ ಹೌದು. ತುಂಬಾ ಚಿಕ್ಕದಾಗ್ಬಾರ್ದು, ದೊಡ್ಡದಿದ್ರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಬೋದು. ತುಂಬಾ ಚಿಕ್ಕದಾಗ ಇಷ್ಟ ಅಲ್ಲ, ನಾನು ಈ ಸೈಜ್ಗೆ ಮಾಡ್ತೀನಿ ನಾನು. ಇರ್ಲಿ ತನ್ನಿ, ಅದು ಹೆಂಗಾದ್ರೂ ಇರ್ಲಿ, ಸರಿಪಡಿಸೋಣ ಅಲ್ಲಿ. ಓಕೆ ಗುರುಜಿ. ಓಕೆ, ಥ್ಯಾಂಕ್ ಯು ಗುರುಜಿ. ಓಕೆ ನಮಸ್ತೆ. ರೈಟ್, ಥ್ಯಾಂಕ್ ಯು. ಓಕೆ ಸರ್, ಈಗ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಓಕೆ ಸರ್, ರೈಟ್. ಪೂರಕ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.